ನಮಸ್ಕಾರ ಬಂಧುಗಳೇ. ಜಗತ್ತಿನಲ್ಲಿ ಮನುಷ್ಯನಿಗೆ ಪ್ರಾಮುಖ್ಯವಾಗಿ ಬೇಕಾಗಿರುವುದು ಮಾತು. ಮಾತು ಒಳ್ಳೆಯ ಸಂಬಂಧವನ್ನು ನಿರ್ವಹಿಸುತ್ತದೆ. ಮಾತೇ ಸಂಬಂಧವನ್ನು ಹಾಳು ಮಾಡಿಬಿಡುತ್ತದೆ. ಒಬ್ಬ ದೊಡ್ಡ ಕನಸಿನ ಮನೆಯನ್ನು ಕಟ್ತಾನೆ. ಅದರ ವಿಶೇಷವಾಗಿರುವಂತಹ ಜನರನ್ನು ಕರೆಸಿಕೊಂಡು ಎಲ್ಲರಿಗೆ ಆತಿಥ್ಯವನ್ನು ಕೊಟ್ಟು ಬಹಳ ಚೆನ್ನಾಗಿ ವೈಭವೋಪೇತವಾಗಿ ಮಾಡುವಾಗ ಬಂದ ಕೆಲವರು ಮಾತಾಡುವುದುಂಟು, ಆ ಗೋಡೆ ಸ್ವಲ್ಪ ಸರಿಯಿಲ್ಲ, ಅದಕ್ಕೆ ಈ ಬಣ್ಣ ಬೇಡ ಇತ್ತು, ಅಥವಾ ಹೀಗೆ ಮಾಡ್ತಿದ್ರೆ ಚೆನ್ನಾಗಿತ್ತು ಎಂಬ ಅಭಿಪ್ರಾಯವನ್ನು ಹೇಳುವುದುಂಟು. ಆಗ ಮನಸ್ಸಿನಲ್ಲಿ ಯಜಮಾನನಾದವ ಸಾವಿರ ಕನಸುಗಳನ್ನಿಟ್ಟುಕೊಂಡು ಸಾವಿರಾರು ರೂಪಾಯಿ ಸಾಲಗಳನ್ನು ಮಾಡಿಕೊಂಡು ತನಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಳ್ಳುತ್ತಾನೆ. ಆದರೆ ಬಂದ ಆತಿಥ್ಯವನ್ನು ಸ್ವೀಕರಿಸುವುದು ಬಿಟ್ಟು ಅವರ ಬಗ್ಗೆ, ಅವರ ಮನೆಯ ಬಗ್ಗೆ ತನಗೇ ಮಾಡಿದ ರೀತಿಯಲ್ಲಿ ಯೋಚಿಸಿಕೊಂಡು ಹೇಳುವುದು, ಈ ಮಾತು ಕೂಡ ಕೆಲವು ಸರಿ ನೋವನ್ನು ಉಂಟು ಮಾಡಬಹುದು, ಸಂತಸವನ್ನಲ್ಲ. ಹಾಗಾಗಿ ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಮಾತು ಅನ್ನುವಂಥದ್ದು ಅಮೃತ ಸದೃಶವಾಗಿರಲಿ ಎಂಬ ಮನದ ಮಾತು. ನಮಸ್ಕಾರ.